ಖಮೇನಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅದರಲ್ಲಿ ಸಿಗರೇಟ್ ಹೊತ್ತಿಸಿಕೊಂಡ ಯುವತಿ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಭಾವಚಿತ್ರಕ್ಕೆ ಬೆಂಕಿ ಇಡಲಾಗಿದೆ. ಯುವತಿಯೊಬ್ಬಳು ಸಿಗರೇಟ್ ಹೊತ್ತಿಸಿಕೊಂಡಿರುವ ವಿಡಿಯೋ ವೈರಲ್ ಆಗ್ತಾ ಇದೆ. ಇರಾನ್ನ ಸರ್ವೋಚ್ಚ ನಾಯಕ ಅಯಾತುಲ್ಲಾ ಖಮೇನಿಯ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅದರಲ್ಲಿ ಸಿಗರೇಟ್ ಸೇದಿದ ಯುವತಿ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿಯ ಫೋಟೋಗೆ ಬೆಂಕಿ. ಯುವತಿಯೊಬ್ಬಳು ಸಿಗರೇಟ್ ಹೊತ್ತಿಸಿಕೊಂಡಿರುವ ವಿಡಿಯೋ ವೈರಲ್ ಆಗಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಭಾರಿ ವೈರಲ್. ಅಮೆರಿಕ ಇಸ್ರೇಲ್ ವೈಮಾನಿಕ ದಾಳಿಗೆ ಖಮೇನಿ ಸಾವು. ಕೆನಡಾದಲ್ಲಿ ನಡೆದ ಇರಾನ್ ಆಡಳಿತ ವಿರೋಧಿ ರ್ಯಾಲಿ. ಕೆನಡಾದಲ್ಲೊಂದು ರ್ಯಾಲಿ ಆಗುತ್ತೆ. ಆ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಯುವತಿಯಿಂದ ಈ ರೀತಿ ಸಂಭ್ರಮ. ಖಮೇನಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಅದರಲ್ಲೇ ಸಿಗರೇಟ್ ಹೊತ್ತಿಸಿಕೊಂಡ ಯುವತಿ. ಇರಾನ್ ಸರ್ವೋಚ್ಚ ನಾಯಕ ಖಮೇನಿ ಭಾವಚಿತ್ರಕ್ಕೆ ಬೆಂಕಿ. ಯುವತಿಯೊಬ್ಬಳು ಸಿಗರೇಟ್ ಹೊತ್ತಿಸಿಕೊಂಡಿರುವ ವಿಡಿಯೋ ವೈರಲ್. ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಸಖತ್ ವೈರಲ್ ಆಗಿದೆ. ನೋಡಿ, ಖಮೇನಿಯ ಪರ ಒಂದಷ್ಟು ಜನ, ಖಮೇನಿಯ ವಿರುದ್ಧ ಒಂದಷ್ಟು ಜನ. ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ದಾಳಿಯಲ್ಲಿ ಅಯಾತುಲ್ಲಾ ಖಮೇನಿ ಸಾವನ್ನಪ್ಪಿದ್ದಾರೆ. ಅರ್ಥಾತ್ ಜಾಗತಿಕವಾಗಿ ಬಳಸುವ ಪದ ಕೊಲೆ ಮಾಡಲಾಗಿದೆ ಅಯಾತುಲ್ಲಾ ಖಮೇನಿಯವರನ್ನು. ಅವರಿದ್ದ ಸ್ಥಳವನ್ನು ಗುರಿಯಾಗಿಸಿಕೊಂಡು ಆ ಸ್ಥಳಕ್ಕೆ ಬಿಡಲಾದ ಕ್ಷಿಪಣಿಗಳ ಮುಖಾಂತರವಾಗಿಯೇ ಅವರು ಸಾವನ್ನಪ್ಪಿದ್ರು ಎನ್ನುವಂಥ ವಿಚಾರ. ಸೊ ಅವರು ನಿಧನದ ನಂತರ ಅಥವಾ ಅವರು ಕೊಲೆಯಾಗಲ್ಪಟ್ಟ ನಂತರ ಕೆನಡಾದಲ್ಲೊಂದು ರ್ಯಾಲಿ ನಡೆಯುತ್ತೆ ಇರಾನ್ ವಿರುದ್ಧವಾಗಿ. ಆ ರ್ಯಾಲಿಯಲ್ಲಿ ಅಯಾತುಲ್ಲಾ ಖಮೇನಿಯವರ ಫೋಟೋವನ್ನು ಅರ್ಥಾತ್ ಭಾವಚಿತ್ರವನ್ನು ಕೈಯಲ್ಲಿ ಹಿಡ್ಕೊಂಡು, ಆ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ, ಕೈಯಲ್ಲಿ ಹಿಡ್ಕೊಂಡು ಅದನ್ನು ಬೆಂಕಿ ಹಚ್ಚುವಂತಹ ಪ್ರಯತ್ನ. ಆ ಬೆಂಕಿಯಲ್ಲಿ ಸಿಗರೇಟ್ ಸುಟ್ಟುಕೊಂಡಂತಹ ಯುವತಿ. ನೋಡಿ, ಒಬ್ಬ ವ್ಯಕ್ತಿಗೆ ಎದುರಾಳಿಗಳು ಇರುತ್ತಾರೆ, ಅವರ ಹಿಂಬಾಲಕರು ಇರ್ತಾರೆ. ಈಗ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯನ್ನು ಪರಿಪೂರ್ಣವಾಗಿ ಒಪ್ಪಿಕೊಳ್ಳುವ ಜನ ನಮ್ಮ ದೇಶದಲ್ಲಿದ್ದಾರಾ? ಇಲ್ಲ. ಒಂದಷ್ಟು ಜನ ನರೇಂದ್ರ ಮೋದಿಯನ್ನು ಡಿಕ್ಟೇಟರು ಅಂತ ಕರೀತಾರೆ, ಏಕಚಕ್ರಾಧಿಪತಿ ಅಂತಾನೂ ಕರೀತಾರೆ. ಹಾಗಾಗಿ ಆಯಾಯ ನಾಯಕನಿಗೆ ವಿರೋಧಿಗಳು ಇರ್ತಾರೆ, ಬೆಂಬಲಿಗರು ಇರ್ತಾರೆ. ಅದರಂತೆ ಖಮೇನಿಯ ವಿರೋಧಿ ಬಣಕ್ಕೆ ಸೇರಿದ ಯುವತಿಯೊಬ್ಬಳು ಆತನ ಭಾವಚಿತ್ರಕ್ಕೆ ಈಗಾಗಲೇ ಸತ್ತು ಹೋಗಿದ್ದಾರೆ, ಕೊಲೆಯಾಗಲ್ಪಟ್ಟಾರೆ. ಅಂತಹ ವ್ಯಕ್ತಿಯ ಭಾವಚಿತ್ರವನ್ನು ಸುಟ್ಟು ಅದರಲ್ಲಿ ಸಿಗರೇಟ್ ಹಚ್ಚಿಸಿಕೊಂಡು ಅವರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯುವತಿಯೊಬ್ಬಳು ಸಿಗರೇಟ್ ಹೊತ್ತಿಸಿಕೊಂಡಿರುವ ವಿಡಿಯೋ ಈಗ ಭಾರಿ ವೈರಲ್ ಆಗಿದ್ದು, ಅಮೆರಿಕ ಇಸ್ರೇಲ್ ವೈಮಾನಿಕ ದಾಳಿಗೆ ಖಮೇನಿ ಸಾವನ್ನಪ್ಪಿದ್ರು. ಕೆನಡಾದಲ್ಲಿ ನಡೆದಂತಹ ಇರಾನ್ ಆಡಳಿತ ವಿರೋಧಿ ರ್ಯಾಲಿ ಅದು. ಆ ರ್ಯಾಲಿಯಲ್ಲಿ ಭಾಗಿಯಾಗಿದ್ದ ಯುವತಿಯಿಂದ ಈ ರೀತಿಯ ಸಂಭ್ರಮ ಈಗ ಬಹಳಷ್ಟು ವೈರಲ್ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.